ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆಲ್ಮೋಸ್ಟ್ 13 ಡೇಸ್ ಆಗಿತ್ತು, ಒಂದು ಬ್ಲಾಗ್ ಹಾಕಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತೊಂದು ಹೇರ್ ಕೇರ್ ಟಿಪ್ ಬಗ್ಗೆ ತಿಳಿಸ್ಕೊಳ್ಳೋಣ ಬೇಗ ಕ್ವಿಕ್ ಆಗಿ ಅಂತ. ಪಾಪು ಮಲಗಿದ್ದವನು ಎದ್ದಿದ್ದಾನೆ, ಲೋಹಿತ್ ಅವ್ರು ಇಟ್ಕೊಂಡಿದ್ದಾರೆ. ಬೇಗ ನಾನು ಅವನ್ನ ಸಮಾಧಾನ ಮಾಡಕ್ ಹೋಗ್ಬೇಕು. ಸೊ ಬೇಗ ಕ್ವಿಕ್ ಆಗಿ. ತುಂಬಾ ಜನ ಮೆಸೇಜ್ ಅದೇ ಮಾಡ್ತಾರೆ ನನ್ಗೆ ಕಮೆಂಟ್ಸ್ ಅಲ್ಲಿ, ಹೇರ್ ಥಿಕ್ ಆಗೋದಕ್ಕೆ ತುಂಬಾ ಚೆನ್ನಾಗಿತ್ತು, ಇವಾಗ ಉದ್ರ ಹೋಗಿದೆ, ಹೇರ್ ಫಾಲ್ ಆಗ್ತಾ ಇದೆ, ಸೊ ಹೇರ್ ಥಿಕ್ ಆಗೋದಕ್ಕೆ ಒಂದು ರೆಮಿಡಿ ಹೇಳಿ ಅಂತ. ಸೊ ಇವತ್ತಿನ ಬ್ಲಾಗ್ ಈ ಒಂದು ಹೇರ್ ಕೇರ್ ಟಿಪ್ ಮೇನ್ ಬಂದ್ಬಿಟ್ಟು ಹೇರ್ ಥಿಕ್ನೆಸ್ ಬರೋದಕ್ಕೆ. ಬನ್ನಿ ಯಾಕೆ ತಡ ಮಾಡೋದು, ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನನ್ಗೂ ಸ್ವಲ್ಪ ಟೈಮ್ ಇಲ್ಲ, ಬೇಗ ಕ್ವಿಕ್ ಆಗಿ ಈ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಹೇರ್ ಕೇರ್ ಟಿಪ್ ಅಂದ್ರೆ ಲೈಕ್ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳು ಸಿಗುತ್ತೆ. ಸೊ ನೀವು ಅದನ್ನೇ ಬಳಸ್ಕೊಳ್ಬಹುದು. ಮೈನ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಫ್ಲಾಕ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ, ಅಗಸೆ ಬೀಜಗಳನ್ನ ತಗೊಂಡು 1 ಕಪ್ ವಾಟರ್ಗೆ ನೀವು ಅದನ್ನ ಹಾಕಿ ನೀಟಾಗಿ ಒಂದು 10 ಮಿನಿಟ್ಸ್ ಲೋ ಫ್ಲೇಮ್ ಆಯ್ತು ಮೀಡಿಯಂ ಫ್ಲೇಮ್ ಅಲ್ಲಿ ನೀವು ಕುದಿಸ್ಕೊಳ್ಳಿ. ಅದು ಒಂದು ಜೆಲ್ಲಿ ಟೈಪ್ ಅಲ್ಲಿ ಬರುತ್ತಲ್ವಾ, ಆ ಒಂದು ಏನ್ ಜೆಲ್ಲಿ ಟೈಪ್ ಅಲ್ಲಿ ಬರುತ್ತೆ ಆ ಒಂದು ಜೆಲ್ ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಬಿಟ್ಕೊಳ್ಳಿ. ಅನಂತರ ನೀವು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಅಂದ್ರೆ ಮೊಸರನ್ನ ಆಡ್ ಮಾಡ್ಕೊಬೇಕು. ನಂತರ 1 ಟೇಬಲ್ ಸ್ಪೂನ್ ಆರ್ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್, ತೆಂಗಿನಕಾಯಿ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ನಾವೇನ್ ಯೂಸ್ ಮಾಡ್ತೀವಿ ಹೇರ್ ಆಯಿಲಿಂಗ್ಗೆ, ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಒಂದು ಮಿಕ್ಸ್ಚರ್ ಏನ್ ಬಂದಿರುತ್ತೆ ಅದನ್ನ ನೀವು ನಿಮ್ಮ ಸ್ಕಾಲ್ಪ್ ಇಂದ ಫುಲ್ ನಿಮ್ಮ ಹೇರ್ ರೂಟ್ಸ್ ಅಲ್ಲಿ ತನಕ ಇದೆ, ಸೊ ನಿಮ್ಮ ಹೇರ್ ಟಿಪ್ ತನಕ ನೀವು ಅಪ್ಲೈ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡು ಒಂದು ಮಿನಿಮಮ್ 40 ಮಿನಿಟ್ಸ್ ಬಿಟ್ಕೊಳ್ಬೇಕು. ನಂತರ ನೀವು ಯಾವ ತರ ರೆಗ್ಯುಲರ್ ಶಾಂಪ್ಸ್ ಯೂಸ್ ಮಾಡ್ತೀರಾ ಆ ಒಂದು ಶಾಂಪೂಗಳನ್ನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಈ ಹೇರ್ ಕೇರ್ ಟಿಪ್ ನ ವೀಕ್ಲಿ 2 ಡೇಸ್ ಮಾಡ್ಕೊಳ್ಳಿ. ಆ ತರ ಮಾಡ್ಕೊಂಡು ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ನಿಮ್ಮ ಹೇರ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಕೂಡ ಸಹ ಕಮ್ಮಿ ಆಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ತುಂಬಾ ಜನ ಅದೇ ಕಮೆಂಟ್ ಕೇಳ್ತಾ ಇದ್ರಿ ಹೇರ್ ಥಿಕ್ನೆಸ್ಗೆ. ಸೊ ಅದಕ್ಕೆ ಇವತ್ತು ನಾನು ತುಂಬಾ ದಿವಸದಿಂದ ಅನ್ಕೊಳ್ತಿದ್ದೆ ವ್ಲಾಗ್ ಮಾಡಕ್ಕಾಗಿಲ್ಲ ಅಂತ, ಇವತ್ತೊಂದು ಶಾರ್ಟ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ ಈ ಒಂದು ಹೇರ್ ಕೇರ್ ಟಿಪ್. ಅಂಡ್ ಈ ರೀತಿ ಎಲ್ಲ ನಾವು ಮನೇಲೇನೆ ಹೇರ್ ಕೇರ್ ರೂಟೀನ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ನಮ್ಮ ಸ್ಕಾಲ್ಪ್ ಇರುತ್ತೆ ಅಂಡ್ ಯಾವ್ದೇ ರೀತಿ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ತುಂಬಾ ಪ್ರಾಬ್ಲಮ್ಸ್ ಗಳೆಲ್ಲ ಸಾಲ್ವ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರ್ಬೇಕು. ಬಿಕಾಸ್ ಈ ಹೊರಗಡೆ ಎಲ್ಲ ಮಾರ್ಕೆಟ್ ಗಳಲ್ಲಿ ನಾವು ಕೆಲವೊಂದು ಪ್ರಾಡಕ್ಟ್ಸ್ ತಂದ್ರೆ ಅದು ತುಂಬಾ ಕೆಮಿಕಲ್ಸ್ ಆಡ್ ಆಗಿರುತ್ತೆ, ಯಾವ್ದು ಪ್ಯೂರ್ ಆಗಿ ನ್ಯಾಚುರಲ್ ಆಗಿರಲ್ಲ. ಸೊ ಇದು ನ್ಯಾಚುರಲ್ ಆಗೂ ಸಹ ಇರುತ್ತೆ ಅಂಡ್ ಹರ್ಬಲ್ ಲೈಕ್ ಏನು ಆಯುರ್ವೇದಿಕ್ ತರ ಟ್ರೀಟ್ಮೆಂಟ್ ಆಗೂ ಇರುತ್ತೆ. ಸೊ ಹಂಗಾಗಿ ಇಟ್ ಟೇಕ್ಸ್ ಟೈಮ್ ಅದಕ್ಕೆ ಅಂತಾನೆ ಓನ್ ಆಗಿ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್. ಅಂಡ್ ಪ್ಲೀಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್. ಒಂದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ.